ನೋಡಲು ಸಣ್ಣ ಇದ್ದು ಹೊಟ್ಟೆ ಮಾತ್ರ ದಪ್ಪಗೆ ಕಂಡರೆ ಅದು ಲಿವರ್ ಕ್ಯಾನ್ಸರ್ ಇರಬಹುದು. ಒಂದು ವೇಳೆ ನಿರಂತರವಾಗಿ ಹೊಟ್ಟೆ ನೋವು ಕಾಣಿಸಿಕೊಂಡರೆ, ಹಸಿವು ಇಲ್ಲದಿದ್ದರೆ, ದೇಹದ ತೂಕ ಕಡಿಮೆ ಆಗುತ್ತಾ ಇದ್ದರೆ ಕೂಡಲೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಳ್ಳಿ. ಯಾಕೆಂದರೆ ಇವೆಲ್ಲ ಲಕ್ಷಣಗಳು ಲಿವರ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು. ಕ್ಯಾನ್ಸರ್ ಕಾಯಿಲೆಯ ಹೆಸರು ಕೇಳಿದರೆ ಭಯ ಶುರುವಾಗುತ್ತದೆ. ಏಕೆಂದರೆ ಇದೊಂದು ಮಾರಕವಾದ ಕಾಯಿಲೆ. ಒಮ್ಮೆ ದೇಹದಲ್ಲಿ ಈ ಕಾಯಿಲೆಯ ಜೀವಕೋಶಗಳು ಕಾಣಿಸಿಕೊಂಡರೆ ಮನುಷ್ಯ ಬದುಕಿ ಉಳಿಯುತ್ತಾನೆಯೋ ಎನ್ನುವ ಯಾವ ಗ್ಯಾರಂಟಿ ಕೂಡ ಇಲ್ಲ. ಇಂದಿನ ದಿನಗಳಲ್ಲಿ ವಿಶ್ವದಾದ್ಯಂತ ಕ್ಯಾನ್ಸರ್ ಇಂದು ತಾಂಡವವಾಡುತ್ತಿದೆ. ಕ್ಯಾನ್ಸರ್ ರೋಗಗಳಲ್ಲಿ ಕೂಡ ಹಲವಾರು ವಿಧಗಳು ಇರುವುದರಿಂದ ಆರಂಭದಲ್ಲಿ ಇದರ ರೋಗ ಲಕ್ಷಣಗಳನ್ನು ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ಪಡೆದುಕೊಂಡರೆ ಈ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಇನ್ನು ಯಕೃತ್ನ ಕ್ಯಾನ್ಸರ್ ಬೇರೆ ಕ್ಯಾನ್ಸರ್ಗಿಂತ ವಿಭಿನ್ನವಾದರೂ ಅದನ್ನು ಕಡೆಗಣಿಸಿದರೆ ಪ್ರಾಣಕ್ಕೆ ಹಾನಿಯಾಗಬಹುದು. ಇಂದಿನ ದಿನಗಳಲ್ಲಿ ಲಿವರ್ ಕ್ಯಾನ್ಸರ್ ಎಂದರೇನು, ಇದರ ರೋಗ ಲಕ್ಷಣಗಳು ಹೇಗಿರುತ್ತದೆ ಎನ್ನುವುದನ್ನು ಇಲ್ಲಿ ನೋಡುತ್ತಾ ಹೋಗೋಣ. ಲಿವರ್ ಬಗ್ಗೆ ಹೇಳುವುದಾದರೆ, ದೇಹದಲ್ಲಿ ಅತಿ ದೊಡ್ಡ ಅಂಗ ಎಂದು ಕರೆಯಲಾಗುವ ಲಿವರ್ ತನ್ನ ಕಾರ್ಯಚಟುವಟಿಕೆಯನ್ನು ಸರಿಯಾಗಿ ಮಾಡುತ್ತಾ ಹೋದರೆ ನಮ್ಮ ದೇಹದಲ್ಲಿ ಮೆಟಾಬಾಲಿಸಂ ಪ್ರಕ್ರಿಯೆ ಚುರುಕಾಗಿ ನಡೆಯುತ್ತದೆ. ಲಿವರ್ ತನ್ನ ಕೆಲಸವನ್ನು ಎಲ್ಲಿಯವರೆಗೆ ಈ ರೀತಿ ಮಾಡುತ್ತಾ ಹೋಗುತ್ತದೆ ಅಲ್ಲಿಯವರೆಗೆ ನಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆಗಳು ಇರುವುದಿಲ್ಲ. ಏಕೆಂದರೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಲಿವರ್ ಕಾರಣವಾಗುತ್ತದೆ ಎಂದು ಹೇಳುತ್ತಾರೆ. ಪ್ರಮುಖವಾಗಿ ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕುವಲ್ಲಿ ಇದರ ಪಾತ್ರ ಮರೆಯುವ ಹಾಗಿಲ್ಲ. ಒಂದು ವೇಳೆ ಲಿವರ್ ಕಾರ್ಯಚಟುವಟಿಕೆ ಮೊದಲಿನಂತೆ ಇಲ್ಲದಿದ್ದರೆ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಶುರುವಾಗಿ ಬಿಡುತ್ತದೆ. ಇದನ್ನು ಹಾಗೆ ಬಿಟ್ಟರೆ ಅದು ಕೊನೆಗೆ ಲಿವರ್ ಕ್ಯಾನ್ಸರ್ ಆಗಿ ಕೂಡ ಬದಲಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಲಿವರ್ ಕ್ಯಾನ್ಸರ್ಗೆ ಕಾರಣಗಳು ಏನು? ಯಕೃತಿನ ಅಥವಾ ಲಿವರ್ ಕ್ಯಾನ್ಸರ್ಗೆ ಕೆಲವು ಪ್ರಮುಖ ಕಾರಣಗಳಲ್ಲಿ ದೀರ್ಘಕಾಲದವರೆಗೆ ಕಾಡುವ ಹೆಪಟೈಟಿಸ್ ಬಿ ಅಥವಾ ಸಿ ಸೋಂಕು ಸೇರಿವೆ. ಈ ಸೋಂಕುಗಳು ಯಕೃತಿನ ಸಿರೋಸಿಸ್ಗೆ ಕಾರಣವಾಗಬಹುದು ಮತ್ತು ಯಕೃತಿನ ಸಿರೋಸಿಸ್ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಇದಲ್ಲದೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವಿಸಿದರೆ ಅಥವಾ ತಂಬಾಕು ಸೇವಿಸಿದರೆ ಯಕೃತಿನ ಕ್ಯಾನ್ಸರ್ ಅಪಾಯ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿರುತ್ತದೆಯಂತೆ. ಇನ್ನು ಅಚ್ಚರಿಯ ವಿಚಾರಗಳು ಏನೆಂದರೆ, ನಿರಂತರ ಹೊಟ್ಟೆ ನೋವು, ಬೊಜ್ಜು ಮತ್ತು ಟೈಪ್ 2 ಮಧುಮೇಹದಿಂದಾಗಿ ಯಕೃತಿನ ಕ್ಯಾನ್ಸರ್ ಬರುವ ಅಪಾಯ ಇದೆ ಎನ್ನುತ್ತಾರೆ ತಜ್ಞರು. ಇದಲ್ಲದೆ ಕೆಟ್ಟ ಜೀವನ ಶೈಲಿ ಮತ್ತು ಅನಾರೋಗ್ಯ ಆಹಾರ ಪದ್ಧತಿಯಿಂದಲೂ ಯಕೃತಿನ ಕ್ಯಾನ್ಸರ್ ಬರಬಹುದು. ಲಿವರ್ ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳು. ಲಿವರ್ ಕ್ಯಾನ್ಸರ್ನ ಆರಂಭಿಕ ಹಂತದ ಪ್ರಮುಖ ಲಕ್ಷಣವೆಂದರೆ ಆಗಾಗ ಸುಸ್ತು, ಆಯಾಸ ಕಾಣಿಸಿಕೊಳ್ಳುವುದು. ಹಾಗಂತ ಇದೇ ಲಿವರ್ ಕ್ಯಾನ್ಸರ್ನ ಲಕ್ಷಣಗಳು ಎಂದು ಹೇಳಲು ಆಗುವುದಿಲ್ಲ. ನಿಮಗೆ ಗೊತ್ತಿರಲಿ, ಪದೇ ಪದೇ ಆಯಾಸ, ಸುಸ್ತು ಹಲವು ಕಾರಣಗಳಿಂದಾಗಿರಬಹುದು ಅಥವಾ ಅದು ಬೇರೆ ಯಾವುದಾದರೂ ಕಾಯಿಲೆಯಿಂದಾಗಿರಬಹುದು. ಇದಲ್ಲದೆ ಯಾವುದೇ ಕಾರಣವಿಲ್ಲದೆ ತೂಕ ನಷ್ಟವು ಯಕೃತಿನ ಕ್ಯಾನ್ಸರ್ನ ಲಕ್ಷಣವಾಗಿದೆ. ಹೊಟ್ಟೆಯಲ್ಲಿ ನಿರಂತರ ನೋವು, ವಾಕರಿಕೆ, ವಾಂತಿ, ಕಾಮಲೆ, ಇದಲ್ಲದೆ ಬಲಭುಜದ ನೋವು ಕೂಡ ಯಕೃತಿನ ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳಾಗಿರಬಹುದು. ಇನ್ನು ನಿಮ್ಮ ಕಣ್ಣುಗಳು ಹಾಗೂ ಚರ್ಮ ನಿಧಾನವಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತಾ ಇದ್ದರೆ, ಈಗಾಗಲೇ ಹೇಳಿದ ಹಾಗೆ ಸುಸ್ತು ಯಾವಾಗಲೂ ಇದ್ದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ಳಲು ಸಾಧ್ಯವಾಗದೇ ಇದ್ದರೆ, ಇದ್ದಕ್ಕಿದ್ದಂತೆ ದೇಹದ ತೂಕ ಕಡಿಮೆ ಆಯಿತು ಎಂದರೆ, ಹೊಟ್ಟೆ ಹಸಿವು ಇಲ್ಲ, ಊಟ ಜಾಸ್ತಿ ಬೇಡ ಎಂದು ಯಾರಾದರೂ ಹೇಳುತ್ತಿದ್ದರೆ, ನೋಡಲು ಸಣ್ಣ ಇದ್ದು ಹೊಟ್ಟೆ ಮಾತ್ರ ದಪ್ಪ ಕಂಡರೆ ಲಿವರ್ ಭಾಗ ಊದಿಕೊಂಡಿದೆ ಎಂದರ್ಥ. ಇದು ಕ್ಯಾನ್ಸರ್ ಕೂಡ ಆಗಿರಬಹುದು. ಒಂದು ವೇಳೆ ಈ ಎಲ್ಲಾ ಲಕ್ಷಣಗಳು ಕಾಣಿಸಿಕೊಂಡಾಗ ನಿರ್ಲಕ್ಷ್ಯ ವಹಿಸಬಾರದು. ಕೂಡಲೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಿ. ಏನೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು? ಈಗಾಗಲೇ ಹೇಳಿದ ಹಾಗೆ ಈ ಮೇಲಿನ ರೋಗ ಲಕ್ಷಣಗಳು ಕಾಣಿಸಿಕೊಂಡರೆ
ಕೂಡಲೇ ವೈದ್ಯರ ಬಳಿ ಹೋಗಿ ಸೂಕ್ತ ಪರೀಕ್ಷೆ ಮಾಡಿಸಿಕೊಳ್ಳಿ. ಯಾಕೆಂದರೆ ಆರಂಭಿಕ ಹಂತದಲ್ಲಿ ಲಿವರ್ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಪರೀಕ್ಷೆ ಮಾಡಿಸಿಕೊಂಡರೆ ಈ ಕಾಯಿಲೆಯನ್ನು ನಿಯಂತ್ರಿಸಬಹುದು. ಆರಂಭಿಕ ಹಂತದಲ್ಲಿ ಯಕೃತ್ತಿನ ಕ್ಯಾನ್ಸರ್ಗೆ ಚಿಕಿತ್ಸೆ ಸಾಧ್ಯ ಎನ್ನುತ್ತಾರೆ ತಜ್ಞರು. ಇದಲ್ಲದೆ ವರ್ಷಕ್ಕೆ ಒಮ್ಮೆಯಾದರೂ ಲಿವರ್ಗೆ ಸಂಬಂಧಪಟ್ಟ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಒಂದು ಲಿವರ್ಗೆ ಸಂಬಂಧಪಟ್ಟ ಯಾವುದೇ ರೋಗ ಲಕ್ಷಣಗಳು ಕಾಣಿಸಿಕೊಂಡರೂ ಕೂಡ ಕೂಡಲೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಂಡರೆ ಒಳ್ಳೆಯದು. ಇನ್ನು ದೈನಂದಿನ ಆಹಾರ ಪದ್ಧತಿಯಲ್ಲಿ ಹಾಗೂ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಬೇಕು. ಇದರಿಂದ ಲಿವರ್ಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳಿಂದ ದೂರವಿರಬಹುದು. ಕೊನೆ ಮಾತು: ತ್ಯಾಜ್ಯ ಪದಾರ್ಥಗಳು ದೇಹದಿಂದ ಹೊರಹೋಗಲು ಹಾಗೂ ಲಿವರ್ನ ಉತ್ತಮ ಆರೋಗ್ಯಕ್ಕಾಗಿ ಸಾಕಷ್ಟು ನೀರನ್ನು ದಿನದಲ್ಲಿ ಕುಡಿಯಬೇಕು. ಕನಿಷ್ಠ ಪಕ್ಷ 2 ರಿಂದ 3 ಲೀಟರ್ ನೀರು ಕುಡಿಯಲೇಬೇಕು. ನಾರಿನಂಶ ಹೆಚ್ಚಿರುವ ಹಣ್ಣು ತರಕಾರಿಗಳು, ಹಸಿರೆಲೆ ಸೊಪ್ಪುಗಳನ್ನು ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳಿ. ನಾರಿನ ಅಂಶ ಹೆಚ್ಚಿರುವ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುವುದು ಲಿವರ್ನ ಆರೋಗ್ಯಕ್ಕೆ ಉತ್ತಮ. ಆಲ್ಕೋಹಾಲ್ ಅಥವಾ ಮದ್ಯ ಸೇವನೆಯಿಂದ ದೂರವಿರಿ. ಹಲವು ವರ್ಷಗಳ ಕಾಲ ಮದ್ಯ ಸೇವನೆ ಮಾಡುತ್ತಾ ಹೋದರೆ ಅದು ಲಿವರ್ಗೆ ಡ್ಯಾಮೇಜ್ ಮಾಡುತ್ತದೆ. ಇದರಿಂದ ಕೂಡ ಲಿವರ್ ಕ್ಯಾನ್ಸರ್ ಬರಬಹುದು. ಜಂಕ್ ಫುಡ್, ಬೇಕರಿ ತಿಂಡಿಗಳು, ತಂಪು ಪಾನೀಯಗಳು, ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳನ್ನು ತಿನ್ನುವುದು ಕೂಡ ಆರೋಗ್ಯಕ್ಕೆ, ವಿಶೇಷವಾಗಿ ಯಕೃತ್ತಿಗೆ ಒಳ್ಳೆಯದಲ್ಲ. ಇಂತಹ ಆಹಾರಗಳ ಸೇವನೆಯಿಂದ ಲಿವರ್ ಭಾಗದಲ್ಲಿ ಕೊಬ್ಬು ತುಂಬಿಕೊಂಡು ಕೊನೆಗೆ ಇದೇ ಕಾರಣದಿಂದ ಕ್ಯಾನ್ಸರ್ ಕಾಯಿಲೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.